ಇಲ್ಲಿ ನೋಡಿ ಈ ಪೇಜ್ ಇಲ್ಲೊಂದು ಪೇಪರ್ ಇದೆ, ಇದಕ್ಕೆ ಮತ್ತೆ ಈ ಬಾಕ್ಸ್ಗೆ ಏನು ವ್ಯತ್ಯಾಸ ಆಯ್ತಾ? ವ್ಯತ್ಯಾಸ ಏನು ಅನ್ಸುತ್ತೆ ಇಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಉದ್ದ, ಇದು ಅಗಲ ಮತ್ತೆ ಉದ್ದ, ಅಗಲ ಮತ್ತೆ ಉದ್ದ ಇದೆ, ಹೌದಾ? ಇದರಲ್ಲಿ ಏನೇನಿದೆ ನೋಡಿ, ಮೂರು ಇಲ್ಲಿ ಕಾಣಿಸುತ್ತೆ. ಒಂದು ಅಗಲ, ಉದ್ದ ಮತ್ತು ಎತ್ತರ. ಇಲ್ಲಿ ನೋಡಿ, ಅಗಲ, ಉದ್ದ ಮತ್ತು ಎತ್ತರ. ಇಲ್ಲಿ ಎರಡೇ ಎರಡು ಇರೋದು, ಅದು ಅಗಲ ಮತ್ತೆ ಉದ್ದ, ಹೌದಾ? ಇದನ್ನ ಏನಂತ ಕರಿತೀವಿ ನೋಡಿ, ಇದನ್ನ ಅಗಲ ಅಂತ ಕರಿತೀವಿ, ಇದನ್ನ ಉದ್ದ ಅಂತ ಕರಿತೀವಿ. ಆದ್ರೆ ಇಲ್ಲಿ ನೋಡಿ ಮೂರು ಕಾಣಿಸುತ್ತೆ, ಉದ್ದ, ಅಗಲ ಮತ್ತೆ ಎತ್ತರ. ಈ ರೀತಿ ನಾವು ಬೇರೆ ಬೇರೆ ವಸ್ತುಗಳಲ್ಲಿ ಬರೀ ಎರಡು, ಅಗಲ ಉದ್ದ ಅಥವಾ ಅಗಲ ಎತ್ತರ ಅಥವಾ ಉದ್ದ ಎತ್ತರ, ಬರೀ ಎರಡು ಇದ್ರೆ ಅವುಗಳನ್ನ ನಾವು ಎರಡು ಆಯಾಮದ ಆಕೃತಿಗಳಂತ ಕರಿತೀವಿ. ಇಲ್ಲಿ ಮೂರು ಆಯಾಮಗಳಿದಾವೆ. ಇದೇನು? ಅಗಲ, ಉದ್ದ, ಎತ್ತರ. ಮೂರು ಆಯಾಮಗಳಿರುವಂತ ಆಕೃತಿಗಳನ್ನ ನಾವು ಏನಂತ ಕರಿತೀವಿ? ತ್ರೀ ಡೈಮೆನ್ಷನಲ್ ಶೇಪ್ಸ್ ಅಂತಾನು ಕರಿತೀವಿ ಇಂಗ್ಲಿಷಲ್ಲಿ. ಅದೇ ಮೂರು ಆಯಾಮದ ಆಕೃತಿಗಳಂತ ಕರಿತೀವಿ. ಈಗ ಅಂತಂದ್ರೆ ಯಾವ್ಯಾವ ಬರ್ತವೆ ನೋಡೋಣ. ಆಕೃತಿಗಳು ಅಂತಂದ್ರೇನು? ಶೇಪ್ಸ್, ಹೌದಾ? ಬೇರೆ ಬೇರೆ ಶೇಪ್ಗಳು. ಆ ಬೇರೆ ಬೇರೆ ಶೇಪ್ಗಳನ್ನ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು 2D ಶೇಪ್, ಇನ್ನೊಂದು 3D ಶೇಪ್ಗಳು. 2D ಶೇಪ್ಗಳಲ್ಲಿ ಏನೇನಿರುತ್ತೆ ಅಂತಂದ್ರೆ ಉದ್ದ, ಅಗಲ, ಹೌದಾ? ಮತ್ತೆ ಸಮತಟ್ಟಾಗಿರ್ತವೆ, ಗೊತ್ತಾಯ್ತಾ? ಆದ್ರೆ ಇಲ್ಲಿ 3D ಶೇಪ್ಗಳಲ್ಲಿ ಏನ್ ಬರುತ್ತೆ ನೋಡಿ, ಸಿಲಿಂಡರು, ಗೋಳ, ಹೌದಾ? ನೆಕ್ಸ್ಟ್ ಚೌಕಗನ, ಆಯತಗನ, ಫ್ರಸ್ಟಮ್ ಆಫ್ ಕೋನ್ ಬರುತ್ತೆ. ಇವೆಲ್ಲ ಯಾವ್ದ್ರಲ್ಲಿ ಬರ್ತವೆ? ಮೂರು ಆಯಾಮದ ಆಕೃತಿಗಳು, 3D ಶೇಪ್ಸ್ ಅಂತೀವಿ. ಇನ್ನೂ ಬರ್ತವೆ ಜಾಸ್ತಿ, ಪಿರಾಮಿಡ್, ಪ್ರಿಸಮ್ ಅವೆಲ್ಲ. ನೆಕ್ಸ್ಟ್ ಇಲ್ಲಿ 2 ಡೈಮೆನ್ಷನಲ್ ಅಥವಾ 2D ಶೇಪ್ಗಳಲ್ಲಿ ಅಥವಾ ಎರಡು ಆಯಾಮದ ಆಕೃತಿಗಳಲ್ಲಿ ತ್ರಿಭುಜ, ಚೌಕ, ಆಯತ, ವಜ್ರಾಕೃತಿ, ಕೈಟು ಮತ್ತೆ ವೃತ್ತನೇ ಬೇರೆ, ಗೋಳನೇ ಬೇರೆ. ಆಯ್ತಾ? ತ್ರಿಭುಜನೇ ಬೇರೆ, ಶಂಕುನೇ ಬೇರೆ, ಆತರ. ಇಲ್ಲಿ ನೋಡಿ, ಈಗ ಮೂರು ಆಯಾಮದ ಆಕೃತಿಗಳ ಬಗ್ಗೆ ಓದ್ತಿದ್ವಾ? ಇದೊಂದು ಬಾಕ್ಸ್, ಹೌದಾ? ಇದು ಮೂರು ಆಯಾಮದ ಆಕೃತಿ. ಈ ಮೂರು ಆಯಾಮದ ಆಕೃತಿಲಿ ನೀವು ಇನ್ನೂ 3 ಪಾಯಿಂಟ್ಸ್ ಅರ್ಥ ಮಾಡ್ಕೋಬೇಕು. ಏನೇನಂತಂದ್ರೆ ಶೃಂಗ, ಮುಖಗಳು ಮತ್ತು ಅಂಚುಗಳು, ಹೌದಾ? ಅದನ್ನ ತೋರ್ಸಕ್ಕೆ ನಾನು ಈಗ ಮಾಡಲ್ ರೆಡಿ ಮಾಡಿದ್ವಿ. ಇದು ಏನು? ಬರಲು ಇರುತ್ತಲ್ಲ, ಅದ್ರಲ್ಲಿ ಕಡ್ಡಿ ನೋಡಿದ್ದೀರಾ? ಅದರಿಂದ ಅಂಚುಗಳಿಂದ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ಟೇಪ್ ಹಾಕಿದ್ದೀನಲ್ಲ, ಇಲ್ಲಿ ಟೇಪ್ ಹಾಕಿರೋದು ಪಾಯಿಂಟ್ ಕಾಣ್ತೈತಾ? ಈ ಪಾಯಿಂಟು ಒಂದು ಎಷ್ಟು ಪಾಯಿಂಟ್ಸ್ ಇವೆ ಇಲ್ಲಿ? 1 2 3 4 5 6 7 8 ಪಾಯಿಂಟ್. ಎಲ್ಲೆಲ್ಲಿ ಈ ಪಾಯಿಂಟ್ಸ್ಗಳು ಕಾಣ್ತಾವಲ್ಲ ಅವನ್ನೆಲ್ಲ ನಾವು ಏನಂತ ಕರಿತೀವಿ? ಶೃಂಗ ಅಂತ ಕರಿಬೇಕು. ಆಮೇಲೆ ಈ ಕಡ್ಡಿಗಳೆಲ್ಲ ಕಾಣ್ತಿರ್ತಾವ ನೋಡಿ, ಈ ಕಡ್ಡಿಗಳು ಏನಿವು? ಅಂಚುಗಳು, ಹೌದಾ? ಈ ಒಂದು ಆಯತಗನದಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಾವು ಈ ಕಡ್ಡಿ ಏನಿರುತ್ತೆ ನೋಡಿ ಅದ್ ನೆನ್ಸ್ಕೊಳ್ಳಿ. ಎಷ್ಟು? 1 2 3 4. ಈಗ ಮೇಲ್ 4 ಆಯ್ತಾ? ಕೆಳಗಡೆ ಎಷ್ಟು? ಕೆಳಗಡೆನು 4. ಮತ್ತೆ ಎದ್ ನಿಂತ್ಕೊಂಡಾಗ ನೋಡಿ, ಇವೆಷ್ಟು? 4. ಮೇಲ್ 4, ಕೆಳಗಡೆ 4, ಎದ್ ನಿಂತಿರೋವು 4. ಒಟ್ಟು ಎಷ್ಟು? 4 3 12 ಅಂಚುಗಳು, ಹೌದಾ? ಈ ಅಂಚುಗಳು ಮತ್ತೆ ಶೃಂಗಗಳನ್ನ ಇದ್ರ ಮೂಲಕ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಹೌದಾ? ನೆಕ್ಸ್ಟ್ ಮುಖಗಳು ಅಂತಂದ್ರೆ ಇಲ್ಲಿ ನೋಡಿ, ಈ ಬಾಕ್ಸ್ ನೋಡಿ, ಮೇಲ್ಗಡೆ ಒಂದು ಮುಖ, ಕೆಳಗಡೆ ಒಂದು ಮುಖ, ಮುಂದೆ, ಹಿಂದೆ, ಮತ್ತೆ ಅಕ್ಕ ಪಕ್ಕ, ಟಾಪ್, ಬಾಟಮ್, ಫ್ರಂಟ್, ಬ್ಯಾಕ್, ಸೈಡ್, ಎರಡು ಸೈಡ್, ಹೌದಾ? ಟೋಟಲ್ ಎಷ್ಟು ಮುಖಗಳು ಅಂದಾಗ ಮೇಲೆ ಕೆಳಗೆ 2, ಮುಂದೆ ಹಿಂದೆ 2, ಹೌದಾ? ಎಷ್ಟಾದ್ರೆ ಟೋಟಲ್ 4 ಅಲ್ವಾ? 2 2. ಮತ್ತೆ ಅಕ್ಕ ಪಕ್ಕ ಟೋಟಲ್ ಎಷ್ಟಾಯ್ತು? 6 ಮುಖಗಳು. ಈ ರೀತಿ ನಾವು ಬೇರೆ ಬೇರೆ ಒಂದು ಮೂರು ಆಯಾಮದ ವಸ್ತುಗಳಲ್ಲಿ ಶೃಂಗಗಳು, ಅಂಚುಗಳು ಮತ್ತೆ ಮುಖಗಳನ್ನ ಈ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಕೆಲವೊಂದಿಷ್ಟು ವಸ್ತುಗಳನ್ನ ಕೊಟ್ಟಿದ್ದೀವಿ. ಇವು ಯಾವ ಆಯಾಮದ ಆಕೃತಿಗಳು ಮತ್ತು ಅವುಗಳ ಹೆಸರುಗಳನ್ನ ಏನಂತ ಅರ್ಥ ಮಾಡ್ಕೊಳ್ಳೋಣ, ಹೌದಾ? ಈಗ ನೋಡಿ, ಈಗ ಪ್ರಣತಿ ಹತ್ರ ಇರುವಂತದ್ದು ಇದು ಒಂದು ಗ್ಲಾಸ್, ಹೌದಾ? ಈ ಗ್ಲಾಸ್ ಅನ್ನ ನಾವು ಮೂರು ಆಯಾಮದ ಆಕೃತಿ ಅಂತ ಹೇಳ್ತೀವ ಅಥವಾ 2 ಆಯಾಮದ ಆಕೃತಿ ಅಂತ ಹೇಳ್ತೀವಿ? ಮೂರು ಆಯಾಮ. ವೆರಿ ಗುಡ್. 3 ಡೈಮೆನ್ಷನಲ್ ಶೇಪ್ ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನ, ಮೂರು ಆಯಾಮದ ಆಕೃತಿ. ಇದ್ರ ಹೆಸರೇನು? ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನೋಡಿ, ಇದು ಶಮಂತನ ಹತ್ರ ಇರುವಂಥವು 2, ಒಂದು ಪೈಪು ಮತ್ತೊಂದು ಬಾಟ್ಲು. ಇವು ಎರಡನ್ನ ನಾವು 3 ಆಯಾಮ ಆಕೃತಿ ಅಂತ ಹೇಳ್ತೀವಿ ಅಥವಾ 2 ಆಯಾಮ ಆಕೃತಿ? 3 ಆಯಾಮದ ಆಕೃತಿ. ಹಾಗಾದ್ರೆ ಇದ್ರ ಹೆಸರು ಹೇಳ್ಬೋದಪ್ಪ ಶಮಂತು? ಸಿಲಿಂಡರ್. ನೋಡಿ, ಇವೆರಡು ಪೈಪ್ ಹಾಗೂ ಬಾಟ್ಲ್ 2 ಸಿಲಿಂಡರ್ ಶೇಪಲ್ಲಿ ಇದ್ದಾವೆ, ಹೌದಾ? ಅರ್ಥ ಆಯ್ತಾ? ಈಗ ನೋಡಿ, ಈಗ ದರ್ಶನನ ಹತ್ರ ಇರೋದು ಗ್ಲೋಬು. ಇದು ಗ್ಲೋಬ್ ಅನ್ನೋದು 3 ಆಯಾಮ ಆಕೃತಿಯಲ್ಲಿ ಬರುತ್ತಾ ಅಥವಾ 2 ಆಯಾಮದ ಆಕೃತಿ? 3 ಆಯಾಮದ ಆಕೃತಿ. ಹೌದು, ವೆರಿ ಗುಡ್. ಹಾಗಾದ್ರೆ ಇದು ಏನಂತ ಕರಿತೀವಿ? 3 ಆಯಾಮ ಗೋಳ. ಹೌದು, ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಚಂದನನ ಹತ್ರ 2 ಇವು 3 ಆಯಾಮನ 2 ಆಯಾಮನ? 3 ಆಯಾಮದ ಆಕೃತಿ. ಹಾಗಾದ್ರೆ ಈ ಆಕೃತಿಯ ಹೆಸರು ಹೇಳ್ಬೋದಾ?
ಆಯತ ಘನ. ಇಲ್ಲಿ ನೋಡಿ ಒಂದು ಬಾಕ್ಸ್ ಮಾಡಿದ್ದೀವಿ. ಆಮೇಲೆ ಅಂಚಿಕಡ್ಡಿಯಿಂದ ನಾವು ಅಂಚು ಮತ್ತು ಶೃಂಗ ಮತ್ತು ಮುಖಗಳನ್ನು ನೋಡೋಕ್ಕೆ ಈಸಿ ಆಗಲಿ ಅಂತ ಈ ಥರ ಒಂದು ಈಸಿ ಲೋ ಕಾಸ್ಟ್ ನೋ ಕಾಸ್ಟ್ ಮಾಡಲ್ನ ರೆಡಿ ಮಾಡಿದ್ದೀವಿ. ಇವತ್ತಿಗೆ ಈಗ ನಿಮಗೆ 3 ಆಯಾಮದ ಆಕೃತಿಗಳಲ್ಲಿ ಮತ್ತು 2 ಆಯಾಮದ ಆಕೃತಿಗಳಲ್ಲಿ ವ್ಯತ್ಯಾಸ ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪೇಜ್ ಇದೆ, ಪೇಪರ್, ಇದು 2 ಆಯಾಮ ಹೌದಾ? ಇಲ್ಲಿ ಯಾಕಂತಂದ್ರೆ ಇದು ಉದ್ದ ಮತ್ತು ಅಗಲ ಇದೆ. ಇದೇ ಇಲ್ಲಿ ಅಂದ್ರೆ ಇನ್ನು 2 ಎಕ್ಸಾಂಪಲ್ ನೋಡಿ. ಇದು 2 ಆಯಾಮನ 3 ಆಯಾಮನ? ಇದು 2 ಆಯಾಮ. ಯಾಕೆ ಹೇಳ್ಬೋದು ಯಾರಾದ್ರು? ಹೌದು, ಇದರಲ್ಲಿ ಉದ್ದ ಮತ್ತೆ ಅಗಲ ಇದೆ. ಇದು ಎಂತದು? 3 ಆಯಾಮ. ಹೌದು, ಇದು 3 ಆಯಾಮ. ಯಾಕೆ ಅಂತ ಹೇಳ್ಬೋದಾ? ನೀನ್ ಹೇಳ್ತೀಯಾ? ಇದರಲ್ಲಿ ಉದ್ದ ಎಲ್ಲಿ ತೋರಿಸ್ಬೇಕು? ಇದು ಎತ್ತರ, ಅಗಲ, ಇದು ಉದ್ದ. ಎತ್ತರ, ಅಗಲ, ಉದ್ದ, ಈ ತರ 3 ಆಯಾಮದ ಆಕೃತಿ ಆಯತಗಳ. ಈ 3 ಆಯಾಮಗಳಿರೋದ್ರಿಂದ ಇದನ್ನ 3D ಅಥವಾ 3 ಡೈಮೆನ್ಷನಲ್ ಅಥವಾ 3 ಆಯಾಮದ ಆಕೃತಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಈ ಒಂದು ಪೇಜಲ್ಲಿ ಅಥವಾ ಒಂದು ಪೇಪರಲ್ಲಿ ಇಲ್ಲಿ ಬರೀ 2 ಆಯಾಮಗಳಿರೋದ್ರಿಂದ 2 ಆಯಾಮದ ಆಕೃತಿ ಅಂತ ಹೇಳ್ತೀವಿ. ಈಗ 3 ಆಯಾಮ ಮತ್ತು 2 ಆಯಾಮದ ಆಕೃತಿಗಳ ವ್ಯತ್ಯಾಸ ಗೊತ್ತಾಯ್ತಾ? ಅಂಚು ಮತ್ತೆ ಮುಖಗಳು ನೀಟಾಗಿ ಅರ್ಥ ಆಯ್ತಾ?